press the bell icon on the YouTube app and never miss another update. Hello students, let's continue our discussion in the lesson ratio and proportion. In previous class, we discussed the exercise 12.1 up to 5th question, right? So let's continue with the 6th question now. Find the ratios of the following. Andre numbers ಕೊಟ್ಟಿದ್ದಾರೆ ಅದರದ್ದು ratios find out ಮಾಡ್ತಾ ಹೋಗಬೇಕು. So let us take the 6th A question now. Ratio of 81 to 108. So ratio is nothing but division, right? So ratio of 81 to 108. So 81 and 108 ಯಾವ ಟೇಬಲ್ ಇಂದ ಡಿವೈಡ್ ಆಗುತ್ತೆ? ಸೊ ನಿಮಗೆ ಗೊತ್ತಿರಬೇಕು ಯಾವ ಟೇಬಲ್ ಇಂದ ಡಿವೈಡ್ ಆಗುತ್ತೆ ಅಂತ. ಗೊತ್ತಿಲ್ಲ ಅಂದರೆ ಸ್ಮಾಲ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ಬೋದು. ಸೊ 81 108 9 ಇಂದ ಡಿವೈಡ್ ಆಗುತ್ತೆ ಅಲ್ವಾ? 9 9s 81. 108 ಡಿವೈಡ್ ಆಗುತ್ತಾ ಇಲ್ಲ ಚೆಕ್ ಮಾಡಿರಿ. 9 ಇಂದ 9 1s 9. 10 ಅಲ್ಲಿ 9 ಹೋದರೆ 1 and here we have 8. 9 2s 18. ಸೊ 108 ಕೂಡ 9 ಇಂದ ಡಿವೈಡ್ ಆಗುತ್ತೆ. 81 ಕೂಡ 9 ಇಂದ ಡಿವೈಡ್ ಆಗುತ್ತೆ. ಸೊ ಲೆಟ್ ಅಸ್ ಡಿವೈಡ್ 9 9s 81 and 108 ಅಂದರೆ 9 12s 108. ಸೊ 9/12. ಅಗೇನ್ 9 and 12 ಮತ್ತೆ 3 ಇಂದ ಡಿವೈಡ್ ಆಗುತ್ತೆ ಅಲ್ವಾ? ಸೊ ಲೆಟ್ ಅಸ್ ಡಿವೈಡ್ ಇಟ್ ಬೈ 3. 3 3s 9 and 3 4s 12. ಸೊ ಫೈನಲ್ ಆಗಿ 3/4 ತನಕನೂ ಆಯಿತು. ರೇಷಿಯೋ ವಿಲ್ ಬಿಕಮ್ 3:4. ಸೊ ದ ರೇಷಿಯೋ ಆಫ್ 81 to 108 ಏನಾಯಿತು? 3:4. ಸಿಂಪ್ಲಿಫೈಡ್ ಫಾರ್ಮಲ್ಲಿ ನಾವು ಆನ್ಸರ್ಸ್ನ ಬರಿಬೇಕಾಗುತ್ತೆ, ಇಸ್ಂಟ್ ಇಟ್? ಸೊ ಬರೀ ನೀವು ಇಲ್ಲಿಗೆ 9:12ಗೆ ಸ್ಟಾಪ್ ಮಾಡೋ ಹಾಗಿಲ್ಲ, ಕಂಟಿನ್ಯೂ ಆಗಿ ಬರಿತಾ ಇರಬೇಕು. ಎಲ್ಲಿ ಪ್ರೈಮ್ ನಂಬರ್ಸ್ ಬರುತ್ತಲ್ಲ ಅಲ್ಲಿ ತನಕನೂ ಡಿವೈಡ್ ಮಾಡಬೇಕು. ನೆಕ್ಸ್ಟ್ 98 to 63. ಬಿ ಏನು? ರೇಷಿಯೋ ಆಫ್ 98 to 63. 98 and 63 ಯಾವ ಟೇಬಲಿಂದ ಹೋಗುತ್ತೆ ಚೆಕ್ ಮಾಡ್ತಾ ಹೋಗ್ರಿ. 63 ನಿಮಗೆ ಗೊತ್ತಿದೆ 7 ಇಂದ ಡಿವೈಡ್ ಆಗುತ್ತೆ ಅಲ್ವಾ? 7 9s 63. ಸೊ 7 ಇಂದ 98 ಡಿವೈಡ್ ಆಗುತ್ತಾ ಚೆಕ್ ಮಾಡೋಣ. 7 1s 7. 9 ಅಲ್ಲಿ 7 ಹೋದರೆ 2 and 28. 7 4s 28. ಸೊ 7 ಇಂದ 98 ಕೂಡ ಡಿವೈಡ್ ಆಗ್ತದೆ ಆ್ಯಂಡ್ 63 ಡಿವೈಡ್ ಆಗುತ್ತೆ. 7 14s 98 ಆ್ಯಂಡ್ 7 9s 63. 7 14s ಆ್ಯಂಡ್ 7 9s 63. ಸೊ ಆನ್ಸರ್ ಏನು? 14/9. 14 and 9 ಮತ್ತು ಯಾವ ಟೇಬಲಿಂದನೂ ಡಿವೈಡ್, ಯಾವ ಒಂದೇ ಟೇಬಲಿಂದ ಡಿವೈಡ್ ಆಗಲ್ಲ. 14 ಡಿವೈಡ್ ಆದರೆ 9 ಆಗಲ್ಲ, 9 ಆದರೆ 14 ಆಗಲ್ಲ. ಸೊ ಅಲ್ಲಿಗೆ ರೇಷಿಯೋ ಸ್ಟಾಪ್ ಆಗುತ್ತೆ. ಇಟ್ ವಿಲ್ ಬಿಕಮ್ 14:9. ನೆಕ್ಸ್ಟ್ ದ ರೇಷಿಯೋ ಆಫ್ 33 ಕಿಲೋಮೀಟರ್ ಟು ratio of 33 kilometer to 121 kilometer. ಸೊ 33 ಮತ್ತು 121ಗೆ ನಾವು ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. 2 ಕಿಲೋಮೀಟರ್ಸಲ್ಲೇ ಇದೆ ನೋಡಿ, ಸೇಮ್ ಯೂನಿಟಲ್ಲಿ ಇದ್ದಾಗ ಮಾತ್ರ ರೇಷಿಯೋ ತಗೊಳಕ್ಕೆ ಬರೋದು. ಸೊ 33 ಡಿವೈಡೆಡ್ ಬೈ 121. ಸೊ 33 ನಿಮಗೆ ಡಿವೈಡ್ ಆಗೋದು 11 ಟೇಬಲಿಂದ, ಅದು ಗೊತ್ತಿದೆ. ಸೊ 121 ಡಿವೈಡ್ ಆಗುತ್ತಾ ಇಲ್ಲ ಚೆಕ್ ಮಾಡಿ ನೋಡಿರಿ. 11 1s 11. 12 1 ಹೋದರೆ 1, 1 ಅಲ್ಲಿ 1 ಹೋದರೆ 0 ಆ್ಯಂಡ್ 11. 11 1s 11. ಸೊ 0. 11 3s 33 ಆ್ಯಂಡ್ 11 11s 121. ಸೊ ರೇಷಿಯೋ ಏನಾಗುತ್ತೆ? 3:11 ಈಸ್ ದ ರೇಷಿಯೋ. ಆ್ಯಂಡ್ ಬಿಗೆ ಏನಾಯಿತು? 14:9. ಸೊ ಫಸ್ಟ್ ಒಂದು ಯಾವುದಾದ್ರೂ ಡಿವೈಡ್ ಆಗುತ್ತಾ ಅಂತ ನಮ್ಮ ತಲೆಯಲ್ಲಿ ಇರಬೇಕು. ಅದು ಒಂದು ಗೊತ್ತಾದರೆ ಇನ್ನೊಂದು ಚೆಕ್ ಮಾಡಿ ಡಿವೈಡ್ ಮಾಡ್ತಾ ಹೋಗಬೇಕು. ಸೊ
This is C, and let us take last, that is ratio of 30 minutes to 45 minutes. Ratio of 30 minutes to 45 minutes. ಸೊ ಇಲ್ಲಿ ಕೆಳಗಡೆ ಬರ್ಕೊಳ್ತೀನಿ 45 ಮಿನಿಟ್ಸ್. 30 ಮಿನಿಟ್ಸ್ ಅಂದರೆ ನ್ಯೂಮರೇಟರಲ್ಲಿ ಬರೀತೀರಿ, 45 ಮಿನಿಟ್ಸ್ ಡಿನಾಮಿನೇಟರ್. 30 ಆ್ಯಂಡ್ 45 ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ? ಆಬ್ವಿಯಸ್ಲಿ ಫ್ರಮ್ 5 ಇಂದ ಡಿವೈಡ್ ಆಗುತ್ತೆ. ಬಟ್ ಇನ್ನೂ ಒಂದು ಟೇಬಲ್ನ ನೀವು ಕನ್ಸಿಡರ್ ಮಾಡಿದ್ರೆ 15 ಇಂದ ಡಿವೈಡ್ ಆಗುತ್ತೆ ಅಲ್ವಾ. 15 2s are 30 ಆ್ಯಂಡ್ 15 3s are 45. ನೀವು 5 ಇಂದ ತೊಗೊಂಡ್ರೆ ಇನ್ನೊಂದು ಸ್ಟೆಪ್ಪಲ್ಲಿ 2 ಸ್ಟೆಪ್ಪಲ್ಲಿ ಮಾಡ್ಬೋದು. ಈಗ ಈ ಪ್ರಾಬ್ಲಮ್ನಲ್ಲಿ ಮಾಡಿದ್ವಲ್ಲ ಆ ಥರ 2 ಸ್ಟೆಪ್ಪಲ್ಲಿ ಮಾಡಬೇಕು. 15 ಇಂದ ತೊಗೊಂಡ್ರೆ ಓನ್ಲಿ 1 ಸ್ಟೆಪ್ಪಲ್ಲಿ. ಬೋತ್ ವಿಲ್ ಬಿ ಗಿವ್ ಯು ದ ಸೇಮ್ ಆನ್ಸರ್. 15 2s are 30 ಆ್ಯಂಡ್ 15 3s are 45. 2/3 ರೇಷಿಯೋ ಏನಾಗುತ್ತೆ? 2:3. ಸೊ ದಿಸ್ ಇಸ್ ಹೌ ಯು ವಿಲ್ ಗೋಯಿಂಗ್ ಟು ಫೈಂಡ್ ದ ರೇಷಿಯೋ. ಸೊ ಇಲ್ಲಿ ಕಿಲೋಮೀಟರ್ ಒಂದೇ ಯೂನಿಟಲ್ಲಿ ಇದೆನಾ ಚೆಕ್ ಮಾಡ್ಕೋಬೇಕು. ಇಲ್ಲಿ ಮಿನಿಟ್ಸ್ ಒಂದೇ ಯೂನಿಟಲ್ಲಿ ಇದೆನಾ ಚೆಕ್ ಮಾಡಿಕೊಂಡು ಡಿವೈಡ್ ಮಾಡಬೇಕು. ನೆಕ್ಸ್ಟ್ 7th question. ಫೈಂಡ್ ದ ರೇಷಿಯೋ ಆಫ್ ದ ಫಾಲೋಯಿಂಗ್. 7th ಮತ್ತು 6th ಸಿಮಿಲರ್, ಎರಡರಲ್ಲೂ ರೇಷಿಯೋ ಕೇಳಿದ್ದಾರೆ. ಬಟ್ ನೀವು 7th ಕ್ವೆಶನ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಯೂನಿಟ್ಸು ಡಿಫ್ರೆಂಟ್ ಇದೆ. ಸೊ ಯೂನಿಟ್ಸ್ ಡಿಫ್ರೆಂಟ್ ಆಗಿದ್ದಾಗ ಹೆಂಗೆ ಮಾಡೋದು ಅಂತ ನೋಡೋಣ. ಎ ಕ್ವೆಶನ್, ರೇಷಿಯೋ ಆಫ್ 30 ಮಿನಿಟ್ಸ್ ಟು 1.5 hour. ರೇಷಿಯೋ ಆಫ್ 30 minutes to 1.5 hours. ಇಲ್ಲಿ ಮಿನಿಟ್ಸಲ್ಲಿದೆ, ಅಲ್ಲಿ ಹವರಲ್ಲಿದೆ. ಸೊ ಹವರಲ್ಲಿ ಇರೋದನ್ನ ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಗೊತ್ತಿದೆ ಎಲ್ರಿಗೂ 1 ಹಂಗೆ ಡಿವೈಡ್ ಮಾಡಿದ್ರೆ ದಟ್ ವಿಲ್ ಗಿವ್ ಯು ರಾಂಗ್ ರೇಷಿಯೋ. ಫಸ್ಟು ಎರಡನ್ನೂ ಒಂದೇ ಯೂನಿಟ್ಗೆ ಕನ್ವರ್ಟ್ ಮಾಡ್ಕೋಬೇಕು. 1 hour ಅಂದರೆ 30, 1 hour ಅಂದರೆ 60 minutes. ಸೊ ಹೌದಲ್ವಾ, 1 hour ಅಂದರೆ 60 minutes. ನಮಗೇನು ಕೊಟ್ಟಿದ್ದಾರೆ? 1.5 hours. ಸೊ ಡೆಸಿಮಲ್ಸಲ್ಲಿ ಗೊತ್ತಿದೆ ನಿಮಗೆ. 1.5ನ ನಾವು ಹೆಂಗೆ ಬರಿಬೋದು? 1 hour. ಹವರ್ನ HR ಅಂತ ಶಾರ್ಟಾಗಿ ಬರಿತೀವಿ. 1 hour ಪ್ಲಸ್ 0.5 hour. 1 hour ಪ್ಲಸ್ 0.5. ಯಾಕೆ ಅಂದರೆ 1 ಪ್ಲಸ್ 0.5ನ ಆ್ಯಡ್ ಮಾಡಿದ್ರೆ ನಮಗೆ 1.5 ಬರುತ್ತೆ. ಸೊ 1 hour ಅಂದರೆ 60 minutes. 0.5 hour. 1 hour ಅಂದರೆ ಹೆಂಗೆ 60 minutes ಆಯಿತು ಅಂದರೆ 1 into 60. 1 into 60 or ಡೈರೆಕ್ಟಾಗಿ 1 hour is equals to 60 minutes. ಇಲ್ಲಿ 0.5 hour ಇದೆ, ಏನು ಮಾಡ್ತೀವಿ? 60 into 0.5. ಯಾಕೆ ಇಲ್ಲಿ ಮಿನಿಟ್ಸಲ್ಲಿ ಹವರಲ್ಲಿರೋದು ಮಿನಿಟ್ಸ್ ಆಯಿತು. ಸೊ ಮಿನಿಟ್ಸಲ್ಲಿ ಹೆಂಗಾಯಿತು ಅಂದರೆ ಇಂಟು 60 ಮಾಡಿದ್ದಕ್ಕೆ ನಮಗೆ ಮಿನಿಟ್ಸ್ಗೆ ಕನ್ವರ್ಟ್ ಆಯಿತು. ಸೊ 60 into 0.5ನ ಮಲ್ಟಿಪ್ಲೈ ಮಾಡಿರಿ. 5 zeros 0, 5 6 30. ಮಲ್ಟಿಪ್ಲಿಕೇಶನ್ ಬರುತ್ತೆ ಅಲ್ವಾ ಎಲ್ರಿಗೂ. ಸೊ ನಾರ್ಮಲಾಗಿ ಹೆಂಗೆ ಮಾಡ್ತೀರೋ ಹಂಗೆ ಮಾಡಿರಿ. 0 0 0, 0 6 0, 0 0 ಆ್ಯಂಡ್ 3. ಏನಾಯಿತು? ನಮಗೆ 300 ಬಂತು. ಸಿ ಇಲ್ಲಿ ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇದೆ. ಆನ್ಸರಲ್ಲಿ ಕೂಡ ನಾವು ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಇಟ್ ವಿಲ್ ಬಿಕಮ್ 30.0. ಸೊ 1 into 60 ಅಂದರೆ 60 minutes. 30.0 ಅಂದರೆ ನಥಿಂಗ್ ಬಟ್ 30 ಓನ್ಲಿ. ಸೊ 30 minutes. 60 minutes ಪ್ಲಸ್ 30 minutes ವಿಲ್ ಬಿಕಮ್ 90 minutes. ಸೊ ಇದು ಇಂಪಾರ್ಟೆಂಟ್. ಇಲ್ಲಿ ರೇಷಿಯೋ ಫೈಂಡ್ ಔಟ್ ಮಾಡೋಕ್ಕೂ ಮೊದಲೇ ಏನು ಗೊತ್ತಿರಬೇಕು? ಎರಡು ಸೇಮ್ ಯೂನಿಟಲ್ಲಿ ಇದೆನಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ಕನ್ವರ್ಟ್ ಮಾಡಿದಾಗ ಎಷ್ಟು ಬಂತು? 90 minutes ಆಯಿತು. ನಿಮಗೆ ಡೈರೆಕ್ಟಾಗಿ 1.5 hour ಅಂದರೆ 90 minutes ಅಂತ ಗೊತ್ತಿದೆ ಅಂದರೆ ಡೈರೆಕ್ಟಾಗಿ ಬರಿಬೋದು. ಬಟ್ ಇಲ್ಲಿ ಈ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. 1 hour ಪ್ಲಸ್ ಹಾಫ್ ಆನ್ ಅವರ್. 1.5 hours ಅಂದರೆ 1.5 hours. 1.5 hourಸಿಗೆ ಎಷ್ಟಾಗುತ್ತೆ? ಆಬ್ವಿಯಸ್ಲಿ 90 minutes. ಸೊ ಇದು ಕೂಡ 90 minutesಗೆ ಕನ್ವರ್ಟ್ ಆಯಿತು. ಈಗ ನಾವೇನು ಮಾಡಬೇಕು? ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸೊ ರೇಷಿಯೋ ಆಫ್
30 minutes 1.5 hour ಅಂದರೆ 90 minutes. 30 divided by 90, 0 gets cancelled, it will become 3/9. 3/9 ಯಾವ ಟೇಬಲಿಂದ ಡಿವೈಡ್ ಮಾಡ್ಬೋದು? 3 ಇಂದ ಡಿವೈಡ್ ಮಾಡ್ಬೋದು. ಸೊ 3 1s are 3 and 3 3s are 9. So ratio will become 1:3 is the ratio of 30 minutes to 1.5 hours. So let's take B questions. ಅಬ್ಸರ್ವ್ ಮಾಡಿ, ಯೂನಿಟ್ಸ್ನ ಡಿಫ್ರೆಂಟ್ ಕೊಟ್ಟಾಗ ಪ್ರೊಸೀಜರ್ ಸ್ವಲ್ಪ ಲೆಂದಿ ಇರುತ್ತೆ, ನೀಟಾಗಿ ನೋಡಿಕೊಂಡು ಮಾಡ್ತಾ ಹೋಗಬೇಕು. ಸೊ ಲೆಟ್ಸ್ ಟೇಕ್ ಬಿ ಕ್ವೆಶನ್. Ratio 40 centimeter to 1.5 meter. B. Ratio of 40 centimeter. ಸೊ ಇದೆಲ್ಲ ಗೊತ್ತಿರಬೇಕು ಅಂದರೆ ನೀವು ಪ್ರೀವಿಯಸ್ ಲೆಸನ್ಸ್ನ ಕರೆಕ್ಟಾಗಿ ಕಲ್ತಿರಬೇಕು. ಯಾಕಂದರೆ ಅಲ್ಲೆಲ್ಲ ಕನ್ವರ್ಷನ್ ಕಲ್ತಿದ್ದೀರಿ. ಮೀಟರಿಂದ ಸೆಂಟಿಮೀಟರಿಗೆ ಹೆಂಗೆ ಕನ್ವರ್ಟ್ ಮಾಡೋದು, ರುಪೀಸಿಂದ ಪೈಸೆಗೆ ಹೆಂಗೆ ಕನ್ವರ್ಟ್ ಮಾಡೋದು. ಸೊ ಆ ಕನ್ವರ್ಷನ್ಸ್ ಎಲ್ಲ ಪರ್ಫೆಕ್ಟ್ ಆಗಿದ್ರೆ ಮಾತ್ರ. ಆ್ಯಂಡ್ ಫ್ರ್ಯಾಕ್ಷನ್ ಲೆಸನ್ ಕೂಡ ಬರಬೇಕು. ಆ ಎಲ್ಲ ಪ್ರೀವಿಯಸ್ ಲೆಸನ್ಸ್ನ ಕರೆಕ್ಟಾಗಿ ಕಲ್ತ್ರೆ ನಿಮಗೆ ಈ ಲೆಸನ್ ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿ 40 ಸೆಂಟಿಮೀಟರಲ್ಲಿದೆ, 1.5 ಮೀಟರಲ್ಲಿದೆ. ಸೊ ಡೈರೆಕ್ಟಾಗಿ ಕನ್ವರ್ಟ್ ಮಾಡೋಕ್ಕೆ ಬರಲ್ಲ. ಏನು ಮಾಡ್ತೀರಿ, ಫಸ್ಟು ಮೀಟರಲ್ಲಿ ಇರೋದನ್ನ ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಸೊ ಯು ನೋ 1 ಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ಹೌದಲ್ವಾ? 1 ಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ಸೊ ಅವ್ರು ಏನು ಹೇಳಿದ್ದಾರೆ ನಿಮಗೆ? 1.5 ಮೀಟರ್. ಸೊ 1.5 ಮೀಟರ್ ಈಸ್ ನಥಿಂಗ್ ಬಟ್ 1 ಮೀಟರ್ ಪ್ಲಸ್ 0.5 ಮೀಟರ್. 1 ಮೀಟರ್ ಪ್ಲಸ್ 0.5 ಮೀಟರ್. 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಹೌದಲ್ವಾ? 1 ಮೀಟರ್ ಈಸ್ ನಥಿಂಗ್ ಬಟ್ 100 ಸೆಂಟಿಮೀಟರ್. ಸೊ 0.5 ಮೀಟರ್ ಅಂದರೆ 0.5 ಇಂಟು 100 ಸೆಂಟಿಮೀಟರ್. ಸೊ ಮೀಟರ್ ಇತ್ತು ಇಂಟು 100 ಮಾಡಿದ್ದಕ್ಕೆ ಸೆಂಟಿಮೀಟರಿಗೆ ಕನ್ವರ್ಟ್ ಆಯಿತು. ಸೊ ಲೆಟ್ ಅಸ್ ಮಲ್ಟಿಪ್ಲೈ 0.5 ಇಂಟು 100. So 0 5s are 0, 0 zeros are 0 and 0 0. Here 1 5s are 5 and 1 zeros are 0. 0 0 5 and here we have 0. ಇಲ್ಲಿ ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಇಲ್ಲೂ ಕೂಡ ಒಂದು ನಂಬರ್ ಆದಮೇಲೆ ಪಾಯಿಂಟ್ ಬರುತ್ತೆ. ಸೊ ಏನಾಯಿತು? 50.0. 50.0 ಇಸ್ ನಥಿಂಗ್ ಬಟ್ 50 ಓನ್ಲಿ. ಸೊ 100 ಸೆಂಟಿಮೀಟರ್ ಪ್ಲಸ್ 50 ಸೆಂಟಿಮೀಟರ್. 100 ಸೆಂಟಿಮೀಟರ್ ಪ್ಲಸ್ 50 ಸೆಂಟಿಮೀಟರ್ ಅಂದರೆ ಎಷ್ಟಾಗುತ್ತೆ? 150 ಸೆಂಟಿಮೀಟರ್. ಸೊ 1.5 ಮೀಟರ್ ಈಸ್ ಈಕ್ವಲ್ಸ್ ಟು 150 ಸೆಂಟಿಮೀಟರ್. 1.5 ಮೀಟರ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ 150 ಆಯಿತು. ಈಗ ನಾವು ರೇಷಿಯೋ ತಗೋಬೋದು, 40 ಡಿವೈಡೆಡ್ ಬೈ 150. ಯಾಕೆಂದರೆ ಈಗ ಎರಡು ಸೇಮ್ ಯೂನಿಟ್ಸಲ್ಲಿದೆ. ಈಗ ರೇಷಿಯೋ ತಗೊಳ್ತೀವಿ. 0 0 ಗೆಟ್ಸ್ ಕ್ಯಾನ್ಸಲ್. 4 and 50 ಯಾವುದು ಒಂದೇ ಟೇಬಲಿಂದ ಡಿವೈಡ್ ಆಗಲ್ಲ. ಸೊ ಇಟ್ ವಿಲ್ ಬಿಕಮ್ ರೇಷಿಯೋ 4:15 ಈಸ್ ದ ರೇಷಿಯೋ ಆಫ್ 40 centimeter to 1.5 meter. Let us take C question. Ratio of 50 paise to 1 rupee. Ratio of 55 paise to 1 rupee. 55 ಪೈಸೆನಲ್ಲಿದೆ, 1 ರೂಪೀಸಲ್ಲಿದೆ. ಸೊ ಏನು ಮಾಡೋಣ, ನಮಗೆ ಗೊತ್ತಿದೆ, ವಿ ಆಲ್ರೆಡಿ ನೋ 1 ರೂಪೀಸ್ ಇಸ್ ಈಕ್ವಲ್ಸ್ ಟು 100 ಪೈಸೆ. ಸೊ ಡೈರೆಕ್ಟಾಗಿ ಕನ್ವರ್ಷನ್ ಗೊತ್ತಿದೆ, ಅದನ್ನೇ ಅಪ್ಲೈ ಮಾಡೋಣ. 55 ಡಿವೈಡೆಡ್ ಬೈ 100. ಸೊ 55 and 100
ಡಿವೈಡ್ ಮಾಡ್ತೀವಿ. 55 ಆ್ಯಂಡ್ 100 ಯಾವ ಟೇಬಲಿಂದ ಹೋಗುತ್ತೆ? 5 ಇಂದ ಹೋಗುತ್ತೆ. ಸೊ 5 1s 5. ಸೊ 5 ಇಂದ ಗೊತ್ತಾಗಿಲ್ಲ ಡಿವಿಷನ್ ಮಾಡೋಕ್ಕೆಂದ್ರೆ ಬರ್ಕೊಳ್ರಿ. 5 1s 5, 5 5 ಆದರೆ 0 ಆ್ಯಂಡ್ ಅಗೇನ್ 5 1s 5. ಸೊ 5 11s 55 ಆ್ಯಂಡ್ 100 ಕೂಡ 5 ಇಂದ ಡಿವೈಡ್ ಆಗುತ್ತೆ. 5 2s 10, 0 ಡೌನ್, 5 zeros 0, 5 20s 100, 5 11s 20, 11 here 20. So it is the ratio ಏನು 11:20 is the ratio of 55 paise to 1 rupee. And next we have 500 ml to 2 liters. So let's take D question. Ratio of 500 ml to 2 liters. ಇಲ್ಲಿ ನೋಡಿ ಎಮ್ ಎಲ್ ಅಂದರೆ ಮಿಲಿ ಲೀಟರ್ಸ್, ಬಟ್ ಇಲ್ಲಿ ಲೀಟರ್ಸಲ್ಲಿ ಇದೆ. ಇದು ಕನ್ವರ್ಷನ್ ಗೊತ್ತಿದೆ. 1 ಲೀಟರ್ ಇಸ್ ಈಕ್ವಲ್ಸ್ ಟು 1000 ಮಿಲಿ ಲೀಟರ್, 1000 ಎಮ್ ಎಲ್. ಅದೇ ಥರ 2 ಲೀಟರ್ ಅಂದರೆ 2 into 1000 ಎಮ್ ಎಲ್, ದಟ್ ವಿಲ್ ಬಿಕಮ್ 2 into 1000 ಅಂದರೆ 2000 ಎಮ್ ಎಲ್. ಸೊ 2 ಲೀಟರ್ ಅಂದರೆ 2000 ಎಮ್ ಎಲ್ ಅಂತ ಹೇಳ್ಬೋದು. 1 ಲೀಟರ್ ಅಂದರೆ 1000. ರೇಷಿಯೋ 500 ಎಮ್ ಎಲ್ ಅಂತ ಕೇಳಿದ್ದಾರೆ. ಸೊ 500ನ ನ್ಯೂಮರೇಟರಲ್ಲಿ ಬರೀತೀವಿ ಆ್ಯಂಡ್ ಡಿನಾಮಿನೇಟರಲ್ಲಿ 200 ಲೀಟರ್ಸ್ ಆರ್ ನಥಿಂಗ್ ಬಟ್ 2000 ಮಿಲಿ ಲೀಟರ್ಸ್. ಸೊ ಇಲ್ಲೂ 2 zeros ಇದೆ, ಇಲ್ಲೂ 2 zeros ಇದೆ, ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಟರ್ಮ್ಸ್ ಏನು 5/20. 5 and 20ನ 5 ಡಿವೈಡ್ ಮಾಡ್ಬೋದು. 5 1s 5 and 5 4s 20. ರೇಷಿಯೋ ಏನಾಗುತ್ತೆ 1:4. 1:4 is the ratio of 500 ml to 2 liters. So let's take 8th question. And in a year, Seema earns 1,50,000 and saves 50,000. Find the ratio of money that Seema earns to the money she saves and money that she saves to the money she spends ಅಂತ ಕೇಳ್ತಾರೆ. ಸೊ ಇನ್ ಎ ಇಯರ್, ಒಂದು ವರ್ಷದಲ್ಲಿ ಅವಳು ಎಷ್ಟು ಅರ್ನ್ ಮಾಡ್ತಾಳೆ? 1,50,000 ಅಷ್ಟು ಮನಿನ ಅರ್ನ್ ಮಾಡ್ತಾಳೆ. ಅದರಲ್ಲಿ ಅರ್ನ್ ಮಾಡಿದ್ರಲ್ಲಿ ಸೇವ್ ಮಾಡೋದು ಅಮೌಂಟ್ ಎಷ್ಟು? 50,000 ಅಂತ ಹೇಳ್ತಿದ್ದಾರೆ. ಸೊ ಲೆಟ್ us write the given data. The money earns ಎಷ್ಟು ಅರ್ನ್ ಮಾಡೋದು? money earns is equals to 1,50,000 rupees. 1,50,000 money she saves. money she saves. ಸೇವ್ ಮಾಡಿದ ಮನಿ ಎಷ್ಟು? 50,000. ಸಿ 1,50,000 ಸೇವ್ ಮಾಡಿದ್ದು 50,000 ಅಂದರೆ ಸ್ಪೆಂಡ್ ಮಾಡಿದ್ದು ಎಷ್ಟು? ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಮನಿ ಶಿ ಸ್ಪೆಂಡ್ಸ್. ಎಷ್ಟು ಮನಿ ಸ್ಪೆಂಡ್ ಮಾಡ್ತಾಳೆ ಅಂದರೆ 1,50,000. ಸಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 50 ರೂಪೀಸ್ ಇದೆ, ನೀವು 20 ರೂಪೀಸ್ನ ಸ್ಪೆಂಡ್ 20 ರೂಪೀಸ್ನ ಸೇವ್ ಮಾಡ್ತೀರಿ ಅಂದ್ಕೊಡಿ. 20 ರೂಪೀಸ್ನ ಸೇವ್ ಮಾಡ್ತೀರಿ ಅಂದರೆ ಸ್ಪೆಂಡ್ ಮಾಡಿದ ಅಮೌಂಟ್ ಎಷ್ಟು? 50ನಲ್ಲಿ 20ನ ಸಬ್ಟ್ರ್ಯಾಕ್ಟ್ ಮಾಡ್ತೀರಿ.
ಇಲ್ಲೂ ಅದೇ ಥರನೇ ಮನಿ ಆನ್ಸ್ ಎಷ್ಟು 1,50,000 ಇದೆ. ಸೊ 1,50,000 ಆ್ಯಂಡ್ ಮನಿ ಶಿ ಸೇವ್ ಮಾಡಿರೋ ಅಮೌಂಟ್ ಎಷ್ಟು 50,000. ಸೊ ಎರಡನ್ನೂ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ಏನು ಗೊತ್ತಾಗುತ್ತೆ, ಮನಿ ಶಿ ಸ್ಪೆಂಡ್ ಗೊತ್ತಾಗುತ್ತೆ. ಸೊ 0 0 0 ಆದರೆ 0 0 0 ಆದರೆ 0 5 5 ಆದರೆ 0 ಆ್ಯಂಡ್ ಹಿಯರ್ ಇಟ್ ವಿಲ್ ಬಿಕಮ್ 1 lakh. ಮನಿ ಶಿ ಸ್ಪೆಂಡ್ಸ್ ವಿಲ್ ಬಿಕಮ್ 1 lakh. ಈಗ ರೇಷಿಯೋಸ್ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ರೇಷಿಯೋ ಆಫ್ A question ಏನಿದೆ, that Seema earns to the money she saves. So ratio of money she saves to the money she earns first earns to money she saves. earn ಮಾಡಿದ ಮನಿ ಎಷ್ಟು 1,50,000. ಸೊ 1,50,000 ಅವಳು ಅರ್ನ್ ಮಾಡಿದ ಮನಿ ಆ್ಯಂಡ್ ಸೇವ್ ಮಾಡಿದ ಅಮೌಂಟ್ ಎಷ್ಟು 50,000. ಸೊ 50,000ನ ನಾವು ಡಿನಾಮಿನೇಟರಲ್ಲಿ ಬರ್ಕೊಳ್ತೀವಿ. ಸಿ ಹಿಯರ್ 4 zeros ಇದೆ, ಇಲ್ಲೂ 4 zeros ಇದೆ. Let's cancel 4 zeros and 4 zeros. So 15 and 5ನ ನಾವು 5 ಟೇಬಲಿಂದ ಡಿವೈಡ್ ಮಾಡ್ಬೋದು. 5 3s are 15 and 5 1s are 5. So 3/1 is the fraction and ratio will become 3:1. And next B question, money that she saves, ratio of money that she saves to the money she spends. ಸೇವ್ ಮಾಡೋದು ಮನಿ ಎಷ್ಟು 50,000. ಸೊ ನ್ಯೂಮರೇಟರಲ್ಲಿ ಬರಿತೀವಿ. ನೆಕ್ಸ್ಟ್ ಟು ದ ಮನಿ ಶಿ ಸ್ಪೆಂಡ್ ಮಾಡಿದ್ದು ನಾವು ಎಕ್ಸ್ಟ್ರಾ ಫೈಂಡ್ ಔಟ್ ಮಾಡ್ತೀವಿ, ಎಷ್ಟು ಸ್ಪೆಂಡ್ ಮಾಡ್ತಾಳೆ 1 lakh. ಸೊ ದಿಸ್ ಇಸ್ 1 lakh. ಇಲ್ಲಿ ನೋಡ್ರಿ ಡಿನಾಮಿನೇಟರಲ್ಲಿ 4 zeros ಆ್ಯಂಡ್ ನ್ಯೂಮರೇಟರಲ್ಲಿ 4 zeros ಕ್ಯಾನ್ಸಲ್ ಮಾಡೋಣ. ಆ್ಯಂಡ್ ಈಗ ನಾವು 5 and 10ನ ಡಿವೈಡ್ ಮಾಡಿದ್ರೆ 5 and 10 ಅಗೇನ್ 5ಇಂದ ಡಿವೈಡ್ ಆಗುತ್ತೆ. 5 1s are 5 and 5 2s are 10. Ratio will become 1:2. ರೇಷಿಯೋ ಏನಾಯಿತು 1:2 ಆಯಿತು. ಫ್ರ್ಯಾಕ್ಷನ್ 1/2. ಸೊ ದಿಸ್ ಇಸ್ ಹೌ ಯು ವಿಲ್ ಗೋಯಿಂಗ್ ಟು ಸಾಲ್ವ್. ಲೆಟ್ಸ್ ಟೇಕ್ 9th question. There are 102 teachers in a school of 3,300 students. Find the ratio of number of teachers to the total number of students. ಅಂದರೆ 102 ಟೀಚರ್ಸ್ ಇದ್ದಾರೆ ಸ್ಕೂಲಲ್ಲಿ, 102 ಟೀಚರ್ಸ್ ಇದ್ದಾರೆ ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ 3,300 is the number of students. ಸೊ ಏನು ಕೇಳ್ತಿದ್ದಾರೆ, ರೇಷಿಯೋ ಆಫ್ ನಂಬರ್ ಆಫ್ ಟೀಚರ್ಸ್ ಟು ದ ನಂಬರ್ ಆಫ್ ಸ್ಟೂಡೆಂಟ್ಸ್. ಡೈರೆಕ್ಟ್ ಕ್ವೆಶನ್ ಇದೆ. ಸೊ ನಂಬರ್ ಸ್ವಲ್ಪ ಬಿಗರ್ ನಂಬರ್ಸ್ ಇದೆ, ಡಿವಿಷನ್ ಕರೆಕ್ಟಾಗಿ ಮಾಡಿದರೆ ಆಯಿತು, ಏನೂ ಎಕ್ಸ್ಟ್ರಾ ಫೈಂಡ್ ಔಟ್ ಮಾಡೋದು ಏನೂ ಇಲ್ಲ. ನಂಬರ್ ಆಫ್ ಟೀಚರ್ಸ್ ಗಿವನ್ ಡಾಟಾ ಏನಿದೆ, ನಂಬರ್ ಆಫ್ ಟೀಚರ್ಸ್ is equals to 102 and number of students
ಇಸ್ ಈಕ್ವಲ್ಸ್ ಟು 3300. ಏನು ಫೈಂಡ್ ಔಟ್ ಮಾಡಬೇಕು? ರೇಷಿಯೋ ಆಫ್ ನಂಬರ್ ಆಫ್ ಟೀಚರ್ಸ್ ಟು ದ number of students. ಟೀಚರ್ಸ್ ಎಷ್ಟು ಜನ ಇದ್ದಾರೆ? 102. ಆ್ಯಂಡ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ? 3300. ಸೊ ಈಗ ಇದು ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ ನೋಡ್ತಾ ಹೋಗಬೇಕು. ಈಗ ಗೊತ್ತಿಲ್ಲ ನಮಗೆ ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಚೆಕ್ ಮಾಡೋಣ. 3ಇಂದ ಚೆಕ್ ಮಾಡೋಣ. 3ಇಂದ ಡಿವೈಡ್ ಆಗುತ್ತೆ, ಯಾಕಂದರೆ 3 3s 9 ಆಗುತ್ತೆ. 1 ರಿಮೈಂಡರ್ ಉಳಿದ್ರೆ 12 ಆಗುತ್ತೆ. 3 4s 12 ಆಗುತ್ತೆ. 2ಇಂದನೂ ಡಿವೈಡ್ ಆಗುತ್ತೆ. 3ಇಂದ ಚೆಕ್ ಮಾಡೋಣ, ಯಾಕಂದರೆ ಈಸಿ ಆಗುತ್ತೆ ಡಿವಿಷನ್ ಅಂತ. ಸೊ 102 ಆರ್ 2ಇಂದನೂ ಡಿವೈಡ್ ಮಾಡ್ಬೋದು. 3 3s 9. 10ಅಲ್ಲಿ 9 ಹೋದರೆ 1 2 ಡೌನ್ ತೊಗೋಬೇಕು. 3 4s 12. 34 ಆಯಿತು. ನೆಕ್ಸ್ಟ್ 3300 ಚೆಕ್ ಮಾಡೋಣ. 3ಇಂದ 3 1s 3 0. ನೆಕ್ಸ್ಟ್ 3 ತೊಗೊಳ್ಳೋಣ. 3 1s 3. 3ಅಲ್ಲಿ 3 ಹೋದರೆ 0. ನೆಕ್ಸ್ಟ್ 2 0ನ ಅಳಿಸ್ಕೊಂಡ್ರೆ ಇಲ್ಲೂ ಕೂಡ 2 0 ಹಾಕ್ತೀವಿ. ಸೊ ಎಷ್ಟಾಗುತ್ತೆ? 1100. ಸೊ 3ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ ಡಿವಿಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. 3 34s 102 ಆ್ಯಂಡ್ 3100s 3300. 34 ಆ್ಯಂಡ್ 1100 ಅಗೇನ್ 2ಇಂದ ಡಿವೈಡ್ ಆಗುತ್ತೆ ಅಲ್ವಾ? 2ಇಂದ ಡಿವೈಡ್ ಆಗಬೇಕು ಅಂದರೆ ನೀವು ಆಲ್ರೆಡಿ ಡಿವಿಸಿಬಿಲಿಟಿ ರೂಲ್ನ ಕಲ್ತಿದ್ದೀರಿ. ಲಾಸ್ಟ್ ನಂಬರ್ಸು 0 2 4 6 8 ಇದ್ದರೆ 2ಇಂದ ಡಿವೈಡ್ ಆಗುತ್ತೆ. ಇಲ್ಲಿ 4 ಆ್ಯಂಡ್ 0 ಇದೆ, ಸೊ 2ಇಂದ ಡಿವೈಡ್ ಆಗುತ್ತೆ. 34 ಡಿವೈಡೆಡ್ ಬೈ 1100 ಅಂದರೆ 2 2ಇಂದ ಡಿವೈಡ್ ಆಗುತ್ತೆ. ಸೊ ಚೆಕ್ ಮಾಡೋಣ 2ಇಂದ ಹೆಂಗೆ ಡಿವೈಡ್ ಆಗುತ್ತೆ ಅಂತ. 34 2 1s 2. 3ಅಲ್ಲಿ 2 ಹೋದರೆ 1 ಆ್ಯಂಡ್ 4 ಡೌನ್. 2 7s 14. ಸೊ 2 17s 34. ಆ್ಯಂಡ್ ನೆಕ್ಸ್ಟ್ 1100ನ 2ಇಂದ ಡಿವೈಡ್ ಮಾಡಬೇಕು. ಸೊ ಈ ಡಿವಿಷನ್ ಎಲ್ಲ ನಾವು ರೈಟ್ ಸೈಡ್ಗೆ ಕಾಲಮ್ ಹಾಕ್ಕೊಂಡು ಮಾಡಬೇಕು. ಸ್ಪೇಸ್ ಇಲ್ಲ ಅಂತ ಎಲ್ಲೇ ಮಾಡಿ ತೋರಿಸ್ತೀನಿ. 1100. 2 5s 10. 1ಅಲ್ಲಿ 0 ಹೋದರೆ 1 ಆ್ಯಂಡ್ 1ಅಲ್ಲಿ 1 ಹೋದರೆ 0 10. 2 5s 10. 0 2 zeros 0. ಸೊ ಇಟ್ ವಿಲ್ ಬಿಕಮ್ 550. ಸೊ 17 ಪ್ರೈಮ್ ನಂಬರ್ ಆಗುತ್ತೆ. ಆ್ಯಂಡ್ 5 ಯಾವುದರಿಂದನೂ ಡಿವೈಡ್ ಆಗಲ್ಲ. ಸೊ 17 ಡಿವೈಡೆಡ್ ಬೈ 550 ಈಸ್ ದ ಫ್ರ್ಯಾಕ್ಷನ್. ರೇಷಿಯೋ ವಿಲ್ ಬಿಕಮ್ 17:550 ಈಸ್ ದ ರೇಷಿಯೋ number of teachers to the number of students in the class. And let's take 10th question. In a college, out of 4,320 students, 2,300 are girls, and find the ratio of number of girls to the total number of students and number of boys to the number of girls. So ಇಲ್ಲಿ out of 4,320 ಸ್ಟೂಡೆಂಟ್ಸ್ ಅಂದರೆ ಟೋಟಲ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ 4,320 ಆ್ಯಂಡ್ ಗರ್ಲ್ಸ್ ಕೊಟ್ಟಿದ್ದಾರೆ 2,300. ಸೊ ಗರ್ಲ್ಸ್ ಕೊಟ್ಟಿದ್ದಾರೆ, ನಮಗೆ ಬಾಯ್ಸ್ ಕೊಟ್ಟಿಲ್ಲ. ಸೊ ಬಾಯ್ಸ್ನ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತ ನೀವು ಆಲ್ರೆಡಿ ಫಸ್ಟು ಕ್ವೆಶನಲ್ಲೇ ಕಲ್ತಿದ್ದೀರಿ. ಹೆಂಗೆ ಮಾಡ್ತೀರಿ? ಟೋಟಲ್ ಸ್ಟೂಡೆಂಟ್ಸಲ್ಲಿ ನಂಬರ್ ಆಫ್ ಗರ್ಲ್ಸ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಂಬರ್ ಆಫ್ ಬಾಯ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ರೇಷಿಯೋಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ 10th, ಲೆಟ್ಸ್ ಟೇಕ್ 10th ಕ್ವೆಶನ್. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ (4,320) and girls, number of girls
2300 and number of boys 4320 minus ಅಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 4320 ನಲ್ಲಿ 2300 ನ ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲೇ ಬರ್ಕೊಳ್ತೀನಿ 2300. ಸೊ 0 ಅಲ್ಲಿ 0 ಹೋದರೆ 0, 2 ಅಲ್ಲಿ 0 ಹೋದರೆ 2, 3 ನಲ್ಲಿ 3 ಹೋದರೆ 0, 4 ಅಲ್ಲಿ 2 ಹೋದರೆ 2. ಸೊ ನಂಬರ್ ಆಫ್ ಬಾಯ್ಸ್ ಎಷ್ಟಾದರೂ 2020 ಈಸ್ ದ ನಂಬರ್ ಆಫ್ ಬಾಯ್ಸ್. ಆ್ಯಂಡ್ ಲೆಟ್ಸ್ ಸಾಲ್ವ್ ಫಾರ್ ಎ ಕ್ವೆಶನ್. Number of girls to the total number of students. ರೇಷಿಯೋ ಅಂತ ಆ್ಯಡ್ ಮಾಡ್ಕೋಬೇಕು. ರೇಷಿಯೋ ಆಫ್ ನಂಬರ್ ಆಫ್ ಗರ್ಲ್ಸ್ ಟು ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ನಂಬರ್ ಆಫ್ ಗರ್ಲ್ಸ್ ಎಷ್ಟಿದ್ದಾರೆ 2300 and number of students ಎಷ್ಟು ಜನ ಇದ್ದಾರೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 4320. 0 0 ಕ್ಯಾನ್ಸಲ್ ಆಗುತ್ತೆ. 230 and 432 2 ಇಂದ ಡಿವೈಡ್ ಮಾಡಿರಿ, ಯಾಕಂದರೆ ಲಾಸ್ಟಿಗೆ 0 ಇದೆ 2 ಇದೆ, ಆಬ್ವಿಯಸ್ಲಿ 2 ಇಂದ ಡಿವೈಡ್ ಆಗುತ್ತೆ. 2 1s 2, 2 ಅಲ್ಲಿ 2 ಹೋದರೆ 0, 3, 2 1s 2, 3 ಅಲ್ಲಿ 2 ಹೋದರೆ 1, 0 ಡೌನ್, 2 5s 10, 10 ಅಲ್ಲಿ 10 ಆದರೆ 0. ಸೊ 230ನ 2 ಇಂದ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ 115. ಅದೇ ಥರ 432ನ ಚೆಕ್ ಮಾಡಿದ್ರೆ 432 2 2s 4, 4 ಅಲ್ಲಿ 4 ಹೋದರೆ 0 ಆ್ಯಂಡ್ 3, 2 1s 2, 3 ಅಲ್ಲಿ 2 ಹೋದರೆ 1 ಆ್ಯಂಡ್ 2 ಡೌನ್, 2 6 12, 12 ಅಲ್ಲಿ 12 ಹೋದರೆ 0. ಸೊ 432 ಅನ್ನು 2 ಇಂದ ಡಿವೈಡ್ ಮಾಡಿದ್ರೆ 2 2s 4 ಎಷ್ಟು ಬಂತು 216. ಗೊತ್ತಾಗ್ತಿದೆನಾ? ಸೊ 115 ಆ್ಯಂಡ್ 216ನ ಮತ್ತೆ ಡಿವೈಡ್ ಮಾಡೋಕ್ಕೆ ಬರುತ್ತಾ ಚೆಕ್ ಮಾಡಿರಿ. ಸೊ 3 ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡೋಣ. 3 ಇಂದ ಡಿವೈಡ್ ಆದರೆ ಡಿವೈಡ್ ಮಾಡೋಣ, ಇಲ್ಲಾಂದರೆ ಅಲ್ಲಿಗೆ ಸ್ಟಾಪ್ ಮಾಡೋಣ. 115 3 3s 9 ಡಿವೈಡ್ ಆಗಲ್ಲ. 216 ಡಿವೈಡ್ ಆಗುತ್ತೆ. ಸೊ ಎರಡು ಯಾವುದು ಒಂದೇ ಟೇಬಲಿಂದ ಡಿವೈಡ್ ಆಗಲ್ಲ, ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ರೇಷಿಯೋ ವಿಲ್ ಬಿಕಮ್ 115. ಯಾವುದಾದ್ರೂ ಟೇಬಲಿಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಿರಿ. ಡಿವೈಡ್ ಆಗಲಿಲ್ಲ ಅಂದರೆ ಮಾತ್ರ ರೇಷಿಯೋ ಬರೀ 115 ಆ್ಯಂಡ್ 216. ನೆಕ್ಸ್ಟ್ ಬಿ ರೇಷಿಯೋ ಆಫ್ ನಂಬರ್ ಆಫ್ ಏನಿದೆ ನಂಬರ್ ಆಫ್ ಬಾಯ್ಸ್ ಟು ದ ನಂಬರ್ ಆಫ್ ಗರ್ಲ್ಸ್. ರೇಷಿಯೋ ಆಫ್ number of boys to the number of girls. number of boys ಎಷ್ಟು ಜನ ಇದ್ದಾರೆ ನೋಡಿರಿ 2020. ನಾವು ಫೈಂಡ್ ಔಟ್ ಮಾಡ್ಕೊಂಡಿರೋ ಇದು ನಂಬರ್ ಆಫ್ ಬಾಯ್ಸ್. ಆ್ಯಂಡ್ ನಂಬರ್ ಆಫ್ ಗರ್ಲ್ಸ್ ಎಷ್ಟಿದ್ದಾರೆ 2300. 2300 0 0 ಗೆಟ್ಸ್ ಕ್ಯಾನ್ಸಲ್. ಈಗ ಅಗೇನ್ 2 ಇಂದ ಡಿವೈಡ್ ಮಾಡಬೇಕು. ಸೊ ಇಲ್ಲಿ ಆಲ್ರೆಡಿ 230ನ 2 ಇಂದ ಡಿವೈಡ್ ಮಾಡಿದ್ದೀವಿ, 115 ಬಂದಿದೆ. ಈಗ 202 ಒಂದು ಮಾತ್ರ ಡಿವೈಡ್ ಮಾಡಿ ಚೆಕ್ ಮಾಡೋಣ. 2 1s 2, 0 ಡೌನ್, 2 0s 0 ಆ್ಯಂಡ್ ಇಲ್ಲಿ 2 ತೊಗೊಂಡ್ರೆ 2 1s 2 ಎಷ್ಟು ಬರುತ್ತೆ 101. ನೀವು 202ನ 2 ಇಂದ ಡಿವೈಡ್ ಮಾಡಿದ್ರೆ ಇಟ್ ವಿಲ್ ಗಿವ್ ಯು 101. So this is the fraction. Ratio will become 101 to 115. So ratio of number of boys to the number of girls ಎಷ್ಟಾಯಿತು 101 to 101 is to 115. girls to total number of students ಕೇಳಿದ್ರೆ 115 is to 216.
So thank you students. Let's discuss remaining problem in the next class. Thank you.